ಭೀಮಾ ಮತ್ತು ಕೃಷ್ಣಂ ಪ್ರಣಯ್ ಸಿನಿಮಾಗೆ ಸಿಕ್ಕಿರುವಂತಹ ದೊಡ್ಡ ಗೆಲುವು ನೆಕ್ಸ್ಟ್ ಮುಂದೆ ಬರ್ತಿರುವಂತಹ ಸಿನಿಮಾಗಳಿಗೆ ಒಂದು ದೊಡ್ಡ ಒಂದು ಎನರ್ಜಿಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ 6-7 ತಿಂಗಳಿಂದ ಸಿನಿಮಾಗಳು ನಿಲ್ತಾ ಇಲ್ಲ ಗೆಲ್ತಾ ಇಲ್ಲ ಅನ್ನೋ ಮಾತಿತ್ತು, ಅದೆಲ್ಲವನ್ನು ಬ್ರೇಕ್ ಮಾಡಿ 2 ಸಿನಿಮಾ ಸೂಪರ್ ಆಗಿ ಹಿಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇರುವಂಥ ದೊಡ್ಡ ಸಿನಿಮಾಗಳ ಜೊತೆಗೆ ಯುವ ನಿರ್ದೇಶಕರ ಎಷ್ಟೋ ಸಿನಿಮಾಗಳು ಸಾಲಲ್ಲಿದೆ. ಸೊ ಅದರಲ್ಲೂ ಕೂಡ ಒಂದು ಬಹಳ ಮುಖ್ಯವಾಗಿ ಟೀಸರ್ ಇಂದ ಒಂದು ಗಮನ ಸೆಳೆದಂತ ಶಾಲಿವಾಹನ ಶಕೆ ಸಿನಿಮಾದ ಡೈರೆಕ್ಟರ್ ನಮ್ಮ ಜೊತೆಗಿದ್ರೆ. ಈ ಒಂದು ಯುವ ನಿರ್ದೇಶಕರ ಒಂದಷ್ಟು ಜರ್ನಿಗಳಿಗೆ ಈ ಗೆಲುವು ಸ್ಫೂರ್ತಿ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡ್ತೋಣ. ನಮಸ್ತೆ ಗಿರೀಶ್ ಅವರೇ. ನಮಸ್ತೆ ಸರ್. ಎಸ್, ಮೊದಲೇ ಹೇಳ್ದಂಗೆ ಭೀಮಾ ಮತ್ತೆ ಕೃಷ್ಣಂ ಪ್ರಣಯ್ ಸಿನಿಮಾ ಸಿಕ್ಕಿರುವಂಥ ಗೆಲುವು ಈಗ ನೆಕ್ಸ್ಟ್ ಬರ್ತಿರುವಂಥ ಸಿನಿಮಾಗಳಿಗೆ ದೊಡ್ಡ ಶಕ್ತಿಯನ್ನು ನೀಡಿರುವಂಥದ್ದು. ಎಸ್ ಅ ಯಂಗ್ ಡೈರೆಕ್ಟರ್ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ ಇಂಡಸ್ಟ್ರಿ ವಾಪಸ್ ಕಮ್ ಬ್ಯಾಕ್ ಮಾಡಿರುವಂಥದ್ದು? ಸರ್ ನಮಸ್ತೆ. ತುಂಬಾ ಮೇಜರ್ ಆಗಿ ಒಂದು ವಿಷಯ ಏನಂದ್ರೆ, ಈಗ ಹೊಸ ಸಿನಿಮಾಗಳು ಅಂತ ನಾವು ಅಂದ್ರೆ ಹೊಸ ಸಿನಿಮಾಗಳು ಅನ್ನೋದಕ್ಕಿಂತ ಹೊಸ ತಂಡಗಳು ಒಂದು ಕಂಟೆಂಟ್ ಇಟ್ಕೊಂಡು ಏನಾದ್ರು ಒಂದು ಫಿಲ್ಮ್ ಅಂತ ಮಾಡ್ತೀವಿ ಅಂದಾಗ ಮಾರ್ಕೆಟ್ ಅಟೆನ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಅಲ್ಲಿ ಬೇಡಿಕೆ ಇದ್ರೆ ಮಾತ್ರನೇ ನಾವು ಮುಂದೆ ಬರೋಕ್ಕೆ ಧೈರ್ಯ ಬರೋವಂಥದ್ದು. ಈಗ ಪ್ರಮೋಷನ್ ಮಾಡೋಕ್ಕಾಗಲ್ಲ ಅಥವಾ ದೊಡ್ಡ ಸಿನಿಮಾ ಮಟ್ಟಿಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ಅಲ್ಲಿ ಏನೇ ಮಾಡಿದ್ರು ರಿಸಲ್ಟ್ ಯಾಕೋ ಸ್ವಲ್ಪ ಬ್ಯಾಡ್ ಇದೆ, ಒಂದು ವೈಬ್ ಚೆನ್ನಾಗಿಲ್ಲ ಅಂದಾಗ ಆಬ್ವಿಯಸ್ಲಿ ಯಾರು ಮುಂದೆ ಬರಲ್ಲ. ಸೊ ಈ ತರ ಇದ್ದಾಗ ನಮ್ಗೇನೆ ಎಕ್ಸಾಂಪಲ್ ಭೀಮಾ ರಿಲೀಸ್ ದಿನ ಒಂದು ಖುಷಿ ಆಯ್ತು. ನಾನು ಆಕ್ಚುಲಿ ಆ ಥರ ಒಂದು ಕಮರ್ಷಿಯಲ್ ಫಿಲಮ್ಗಳು ತುಂಬಾ ದೊಡ್ಡ ಫ್ಯಾನ್ ನಾನು. ಸೊ ನಾನು ಅಲ್ಲಿ ಆ ಥಿಯೇಟ್ರಿಗೆ ಹೋಗಿ ನಾನು ನೋಡಿದ ಖುಷಿಲಿ ನನ್ಗೆ ಹೆಂಗ ಅನ್ಸ್ತಂದ್ರೆ, ವಾಪಸ್ ತಿರ್ಗಾ ಈಗ ಒಂದಷ್ಟು ವರ್ಷಗಳು ಹಿಂದೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಂಗಿತ್ತಲ್ಲ ಆ ವೈಬ್ ನಮ್ಗೆ ವಾಪಸ್ ತಿರ್ಗಾ ಸಿಗಕ್ ಶುರು ಆಯ್ತು. ಸೊ ಇದೇ ತರ ಇದರಲ್ಲಿ 100% ಇವಾಗ ನೆಕ್ಸ್ಟ್ ಪೆಪೆ ಬರ್ತಾ ಇದೆ. ಆಬ್ವಿಯಸ್ಲಿ ಅದು ಒಳ್ಳೆ ಓಪನಿಂಗ್ ತಗೊಳುತ್ತೆ ಅಂತ ನಮ್ಮ ಅನಾಲಿಸಿಸ್. ಸೊ ಈ ತರ ಒಳ್ಳೆ ದಿನಗಳಿರುವಂತ ಟೈಮಲ್ಲಿ ನಾವು ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಕಂಟೆಂಟ್ಗಳನ್ನ ಈ ತರ ಒಂದು ಒಳ್ಳೆ ದಿನಗಳಲ್ಲಿ ನಾವು ಬರೋಣ ಅಂತ ಹೇಳಿ ನಾವು ಎಲ್ಲ ಖುಷಿ ಪಟ್ಟು ನಮ್ದು ಸೈಡ್ ವಿಂಗ್ ಅಂತ ಒಂದು ಪ್ರೊಡಕ್ಷನ್ ಹೌಸ್, ಸೊ ಎಲ್ಲ ಮಾತಾಡ್ಕೊಂಡು ಸೆಪ್ಟೆಂಬರ್ ಮಿಡ್ ಮಂತ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡಿದೀವಿ ಸರ್. ಎಲ್ಲ ಫೈನಲ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಆಗಲ್ವಂತೆ, ಜನ ಬರಲ್ವಂತೆ, ಅದು ಇದು ಎಲ್ಲದನ್ನು ಮರ್ಸ್ಬಿಡ್ತು. ಒಂದು ಭೀಮಾ ಸಕ್ಸಸ್ ಆಗ್ಬೋದು, ಇವಾಗ ಮೊನ್ನೆ ಕೃಷ್ಣಂ ಪ್ರಣಯ ಸಖಿ ಸಕ್ಸಸ್ ಆಗ್ಬೋದು. ಸೊ ಈ ಒಂದು ಎನರ್ಜಿ ಮಧ್ಯದಲ್ಲಿ ನಮ್ಮ ಪುಟ್ಟ ಪ್ರಯತ್ನಗಳು ಜನಕ್ಕೆ ರೀಚ್ ಆಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಂಬಿಕೆ ಇದೆ, ಯಾಕಂದ್ರೆ ಹೊಸ ರೈಟರ್ಸ್ಗಳು ಮತ್ತೆ ಕಂಟೆಂಟ್ಗಳು ವಿಚಾರವಾಗಿ ಹೇಳೋದಾದ್ರೆ ಕಳೆದ 2 ವರ್ಷದಿಂದ ಬ್ಯಾಂಕಿಂಗ್ ಅಲ್ಲಿ ಇದ್ದಂಥ ಹೊಸ ಕಥೆಗಳಿಗೆಲ್ಲ ಈಗ ಜೀವ ಬಂದಿದೆ. ಯಾಕಂದ್ರೆ ನೀವು ಹೇಳಿದಾಗೆ ನಿಮ್ಮ ತರದ ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನಪ್ಸ್ ಅಲ್ಲಿ ಇದೆ. ಯಾಕಂದ್ರೆ ಸಿನಿಮಾಗೆ ಸಿಕ್ಕಿರುವಂಥ ದೊಡ್ಡ ಗೆಲುವು ಈಗ ಇಂಡಸ್ಟ್ರಿ ಮತ್ತೆ ಓಪನ್ ಆಗಿದೆ. ಸೊ ನಮ್ಮ ಕಂಟೆಂಟ್ ಗೆಲ್ಬಹುದು ಅಂದ್ರೆ ನೀವು ಹೇಳ್ತಿರೋ ವಿಚಾರನೂ ಒಂದು ತುಂಬಾ ವಿಭಿನ್ನವಾದ ಟೈಮ್ ಲೂಪ್ ಇಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಈಗ ಅದೇ ತರ ಸಾಕಷ್ಟು ಕಥೆಗಳಿದೆ. ಸೊ ನಂಬಿಕೆ ಇದೆಯಾ, ಭರವಸೆ ಇದೆಯಾ ಭೀಮಾ ಮತ್ತೆ ಏನು ಕೃಷ್ಣಂ ಪ್ರಣಯ್ ಸಿಕ್ಕಿರುವಂಥ ಗೆಲುವು ನಮ್ಮ ತಂಡಗಳಿಗೂ ಸಿಗಬಹುದು ಅನ್ನೋಂಥದ್ದು? ಸರ್ ಭೀಮಾಗೆಲ್ಲ ಸಕ್ಸಸ್ ಅಂತ ಬಂತು ಅಂದ್ರೆ ಸರ್ ಅದ್ ನಮ್ ಸಿನಿಮಾ ಅಲ್ಲ ಸರ್. ಅಗೈನ್ ತಿರ್ಗಾ ಅದು ನಮ್ ಕನ್ನಡ ಸಿನಿಮಾನೇ. ಅಷ್ಟು ದೊಡ್ಡ ಸಕ್ಸಸ್ ಆಯ್ತು ಅಂದ್ರೆ ಅದು ನಮ್ ಕನ್ನಡ ಸಿನಿಮಾನೇ. ನಮ್ಗಿರೋ ನಂಬಿಕೆ ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ಜನ ಎಕ್ಸಾಂಪಲ್ ಈಗ ಭೀಮಾ ಸಿನಿಮಾಗೆನೆ ಎಲ್ಲ ಫಸ್ಟ್ ರಿಲೀಸ್ ಆಗೋಕ್ಕೂ ಮುಂಚೆ ಒಂದಷ್ಟು ಜನಕ್ಕೆ ಏನಂತ ಇತ್ತು, ಬರೀ ಯೂತ್ಸ್ಗೆ ಯಂಗ್ಸ್ಟರ್ಸ್ಗಳಿಗೆ ಇದ್ದಿ ಸಿನಿಮಾ ಅಂತ. ನಾನು ಹೋಗಿದ್ 2 ಶೋಲ್ಲೂ ನಾನು ನೋಡಿರೋದು ಬರೀ ಫ್ಯಾಮಿಲಿ ಆಡಿಯನ್ಸ್ಗಳು ಕೂತ್ಕೊಂಡು ಸಿನಿಮಾ ನೋಡಿರೋದು ಆ ತರ ಇದ್ರಲ್ಲಿ. ಸೊ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ನಮ್ ಕನ್ನಡ ಆಡಿಯನ್ಸ್ ಒಂದ್ಸಲಿ ಇಷ್ಟಪಟ್ಟು ಸ್ಟಾರ್ಟ್ ಆಗ್ಬಿಟ್ರು ಅನ್ನೋ ತರ ಬಂತಂದ್ರೆ ಚಿಕ್ಕವರು ದೊಡ್ಡವರು ಅಂತೆಲ್ಲ ಏನು ನೋಡಲ್ಲ. ಒಳ್ಳೆ ಕತೆಗಳೇ ಇಲ್ಲಿವರೆಗೂ ಗೆದ್ಕೊಂಡ್ ಬಂದಿರೋದು. ಈಗ ಅಗೈನ್ ನಾವು ಮತ್ತೆ ಹಿಂದೆ ಹೋಗ್ಲಿ ಮುಂದೆ ಹೋಗ್ಲಿ ರಿಲೀಸ್ ಆಗಕ್ಕೆ ನೆಕ್ಸ್ಟ್ ಇರುವಂತವಾಗ್ಲಿ ಆ ಕತೆಗಳಿಗೋಸ್ಕರನೇ ಜನ ವೆಯ್ಟ್ ಮಾಡ್ತಾ ಇರೋದು. ಸೊ ಒಳ್ಳೆ ಕಂಟೆಂಟ್ಗಳು ಇದ್ದಾಗ ಆಬ್ವಿಯಸ್ಲಿ ಸಕ್ಸಸ್ ಅಂತೂ ಇರುತ್ತೆ. ಅದ್ರ ಪ್ರಮಾಣ ಏನು ಅನ್ನೋದು ಅಗೈನ್ ತಿರ್ಗಾ ಕಂಟೆಂಟ್ಗಳನ್ನ ಜನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು ಒಂದು ಸಕ್ಸಸ್ ಅಂತೂ 100% ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ.